ತನ್ನ ಸುತ್ತ ನಡೀತಾ ಇರುವ ಸಂಗತಿಗಳಿಗೆ ಕಣ್ಣೇ ಹಾಯಿಸದವನು, ಅಥವಾ ಮೋಸದಿಂದ ಅವರನ್ನು ಒಳ್ಳೊಳ್ಳೆ ಕಾರ್ಪೊರೇಟ್ ಸ್ಟೈಲಲ್ಲಿ ಮಾತಾಡಿ ನಿಮ್ಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಎಲ್ಲ ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಉದ್ಯೋಗ ಸಿಗುತ್ತೆ, ನಿಮಗೆ ಇನ್ನೊಂದು ಸಿಗುತ್ತೆ ಮತ್ತೊಂದು ಸಿಗುತ್ತೆ ಅಂತ ಹೇಳಿ ಕೊನೆಗೆ ಆ ಭೂಮಿಯನ್ನೆಲ್ಲ ವಶ ಮಾಡಿಕೊಂಡ ಮೇಲೆ ಅಲ್ಲಿ ಅಧಿಕಾರವೇ ಏನು ಇದು ನಮ್ಮ ಕೈಲಿಲ್ಲ, ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂತಹ ಎಲ್ಲ ನಿಯಮಗಳಿಗೆ ನಾವು ಬದ್ಧರಾಗಿರಬೇಕು ಅಂತಾದ್ದರಿಂದಾಗಿ ನಿಮಗೆ ಸಹಾಯ ಸಿಗುತ್ತೆ. ಈಗ ಒಂದು 10 ದಿನದ ಊಟಕ್ಕಾಗುವ ಸಂಬಂಧ ಸಿಕ್ಕಿಬಿಟ್ರೆ ಇಡೀ ಜೀವನದ ಪೂರ್ವ ವ್ಯಕ್ತಿಗಳಿಂದ ಅನುಭವಿಸಿಕೊಂಡು ಬಂದ ಭೂಮಿ ಅಥವಾ ಮುಂದೆ ಒಂದು 10 ತಲೆಮಾರುಗಳಿಗೆ ನಾವು ಸುಖವಾಗಿ ನಮ್ಮ ನೆಲದಲ್ಲೇ ಮಣ್ಣು ಬೆಳೆ ಕೊಡುವಂಥ ಸ್ಥಿತಿಯಲ್ಲಿ ಇದ್ದದನ್ನು ಕಳ್ಕೊಂಡು 10 ದಿವಸದ ಅಕ್ಕಿಗೋಸ್ಕರ ನಾವು ಒದ್ದಾಡಿ ಬಿಟ್ಟು ಆಮೇಲೆ ಅದನ್ನು ಇಲ್ಲ ಅಂತ ಮಾಡಿಕೊಂಡ್ರೆ ಇದೆಲ್ಲ ಮಾಡುವುದು ಒಂದು ರಾಜ ಮನೆತನದಲ್ಲಿ ನಡೆಯುವಂತಹ ಕೆಲವೆಲ್ಲ ಅಪಲಾಪಗಳು. ಇಂಥದ್ದನ್ನು ನಡೆಸಿ ಒಂದು ಕಡೆ ಜನ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನ ಕಷ್ಟಕ್ಕೆ ಮತ್ತೆ ಯಾರೂ ಕೂಡ ಒದಗುವುದಿಲ್ಲ. ಹೀಗೆ ಸರ್ವಭೂತಾನಿ ಯಾರೂ ಕೂಡ ನಾಭಿಧಾವಂತಿ, ನಿನ್ನ ಹತ್ರಕ್ಕೆ ಬಂದು ನಿಲ್ಲುವುದಿಲ್ಲ. ಅತಿಮಾ